ಭಾಗ್ಯದ್ದು ಒಂಟಿ ಹೋರಾಟ. ಗಂಡನನ್ನ ಬಿಟ್ಟು ಬಂದ್ರು ಇಡೀ ಮನೆಯವರ ಜವಾಬ್ದಾರಿ ನಿಭಾಯಿಸ್ತಿದ್ದಾಳೆ. ಭಾಗ್ಯ ಏಳಿಗೆಯನ್ನ ನೋಡಿ ತಾಂಡವ್ ಶ್ರೇಷ್ಠಗೆ ಸಹಿಸಿಕೊಳ್ಳೋಕೆ ಆಗ್ತಿಲ್ಲ. ಏನಾದ್ರೂ ಕುತಂತ್ರ ಮಾಡಿ ಭಾಗ್ಯಳನ್ನ ಕುಗ್ಗಿಸಲು ನೋಡ್ತಾರೆ. ಆದ್ರೆ ಭಾಗ್ಯ ಸೋಲೋ ಮಾತೇ ಇಲ್ಲ. ಏನೇ ಸವಾಲು ಬಂದ್ರು ಅದನ್ನ ಫೇಸ್ ಮಾಡಿಕೊಂಡು ಹೋಗ್ತಾಳೆ. ಆದ್ರೀಗ ಭಾಗ್ಯ ಒಂಟಿ ಹೋರಾಟ ಅಂತ್ಯ ಆಗೋ ಕಾಲ ಹತ್ತಿರವಾಗಿದೆ. ಭಾಗ್ಯ ಜೀವನಕ್ಕೆ ಆದಿ ಎಂಟ್ರಿ ಕೊಟ್ಟಾಗಿದೆ. ಇದೀಗ ಆದಿಯಿಂದ ಒಳ್ಳೆಯದೇ ಆಗಿದೆ. ಆದ್ರೆ ಶ್ರೇಷ್ಠ ಕುತಂತ್ರದಿಂದಾಗಿ ಆದಿ ಭಾಗ್ಯಳನ್ನ ಅವಾಯ್ಡ್ ಮಾಡ್ತಿದ್ದಾನೆ. ಇದೀಗ ಆದಿ ಭಾಗ್ಯಳನ್ನ ಕುಸುಮ ಒಂದು ಮಾಡ್ತಾಳಾ? ಆದಿಗೆ ಭಾಗ್ಯಳ ಮತ್ತೊಂದು ರಹಸ್ಯ ಗೊತ್ತಾಗುತ್ತಾ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ನಲ್ಲಿ ಕತೆ ಮುಂದಕ್ಕೆ ಹೋಗ್ತಾನೆ ಇಲ್ಲ. ಬರೀ ಭಾಗ್ಯ ಜೀವನದ ಜಂಜಾಟದ ಸುತ್ತಾನೆ ಸುತ್ತುತ್ತಾ ಇದೆ. ಒಂದು ಸಮಸ್ಯೆ ಹೋಯ್ತು ಅಂದಾಗ ಮತ್ತೊಂದು ಸಮಸ್ಯೆ ಎದುರಾಗ್ತಿದೆ. ಇದೀಗ ಶ್ರೇಷ್ಠ ಕುತಂತ್ರದಿಂದಾಗಿ ತನ್ವಿ ಕೂಡ ಭಾಗ್ಯಾಳಿಂದ ದೂರ ಆಗಿದ್ಲು. ಈಗ ತನ್ವಿಗೆ ಶ್ರೇಷ್ಠ ಇನ್ನೊಂದು ಮುಖ ಗೊತ್ತಾಗಿದೆ. ಹೀಗಾಗಿ ಆಕೆ ಮತ್ತೆ ಭಾಗ್ಯ ಮನೆಗೆ ಬಂದಿದ್ದಾಳೆ. ಆದ್ರೆ ಶ್ರೇಷ್ಠ ಆದೀಶ್ವರ್ನ ಭಾಗ್ಯಾಳಿಂದ ದೂರ ಮಾಡಿದ್ದಾಳೆ. ಭಾಗ್ಯಾಳನ ಆದೀಶ್ವರ್ ತುಂಬಾ ಅವಾಯ್ಡ್ ಮಾಡ್ತಿದ್ದಾನೆ. ಆಕೆ ಎದುರಿಗೆ ಬರ್ತಿದ್ದಂತೆ ಆತ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಿದ್ದಾನೆ. ಈ ವಿಚಾರ ಈಗ ಕುಸುಮಗೆ ಗೊತ್ತಾಗಿದೆ. ಹೌದು, ಆದಿ ಭಾಗ್ಯಾಳನ ಒಂದು ಮಾಡ್ಬೇಕು ಅಂತ ಕುಸುಮ ಪ್ರಯತ್ನಿಸ್ತಿದ್ರೆ ಈ ಶ್ರೇಷ್ಠ ಅವರಿಬ್ರನ್ನ ದೂರ ಮಾಡ್ತಿದ್ದಾಳೆ. ಆದಿ ತನ್ನೊಂದಿಗೆ ಮಾತಾಡ್ತಿಲ್ಲ, ತನ್ನಿಂದ ಅವರಿಗೆ ಏನಾದ್ರೂ ಬೇಜಾರಾಗಿದ್ಯಾ ಅಂತ ಭಾಗ್ಯ ಕುಸುಮ ಬಳಿ ಕೇಳಿದ್ದಾಳೆ. ಕುಸುಮ ಕೂಡ ಆದಿಯನ್ನ ವಿಚಾರಿಸಿದ್ಲು. ಆದ್ರೆ ಆದಿ ಏನೋ ಒಂದು ಕಾರಣ ಹೇಳಿ ತಪ್ಪಿಸಿಕೊಂಡಿದ್ದ. ಇದೀಗ ಕುಸುಮ ಜೊತೆ ಕೂಡ ಆದೀಶ್ವರ್ ಮಾತನಾಡ್ತಿಲ್ಲ. ಇದೀಗ ಫ್ರೆಂಡ್ ಯಾಕೆ ಮಾತಾಡ್ತಿಲ್ಲ, ಏನಾಯ್ತು ಅಂತ ಕುಸುಮಗೆ ಯೋಚನೆ ಶುರುವಾಗಿದೆ. ಹೀಗಾಗಿ ಆಕೆ ನೇರವಾಗಿ ಆದಿ ಆಫೀಸ್ಗೆ ಹೋಗಿದ್ದಾಳೆ. ಇದೀಗ ಕುಸುಮ ಆದಿ ಬಾಯಿ ಬಿಡಿಸೋದಂತೂ ಪಕ್ಕ. ಕುಸುಮ ಸೊಸೆ ವಿರುದ್ಧ ಕೆಟ್ಟದಾಗಿ ಕಾಮೆಂಟ್ ಮಾಡಿದವರ ವಿರುದ್ಧ ಆಕ್ಷನ್ ತೆಗೆದುಕೊಳ್ತಾಳೆ. ಇದರಲ್ಲಿ ಶ್ರೇಷ್ಠ ಕೈವಾಡ ಇದೆ ಅಂತ ಗೊತ್ತಾದ್ರೆ ಸುಮ್ಮನೆ ಇರಲ್ಲ. ಆಕೆಗೆ ತಕ್ಕ ಪಾಠ ಕಲಿಸ್ತಾಳೆ. ಬಳಿಕ ಆದಿಗೂ ಶ್ರೇಷ್ಠ ಇನ್ನೊಂದು ಮುಖ ಗೊತ್ತಾಗುವಂತೆ ಮಾಡ್ಬೋದು. ಇದರಿಂದಾಗಿ ಭಾಗ್ಯ ಆದೀಶ್ವರ್ ಫ್ರೆಂಡ್ಶಿಪ್ ಮತ್ತೆ ಕಂಟಿನ್ಯೂ ಆಗೋದು ಪಕ್ಕ ಆಗಿದೆ. ಇನ್ನು ಮತ್ತೊಂದ್ ಕಡೆ ಆದೀಶ್ವರ್ಗೆ ಭಾಗ್ಯ ಗಂಡ ತಾಂಡವ್ ಅನ್ನೋದು ಗೊತ್ತಿಲ್ಲ. ಬ್ರದರ್ ಅಂತ ಆತನ ಹಿಂದೆ ಸುತ್ತುತ್ತಾ ಇದ್ದಾನೆ. ಇದೀಗ ಆದಿ ತಂದೆ ರಾಮದಾಸ್ ಕಾಮತ್ಗೆ ಈ ಬ್ರದರ್ ಯಾರು ಅನ್ನೋದು ಕಾಡೋಕೆ ಶುರುವಾಗಿದೆ. ಹೀಗಾಗಿ ಆತ ಯಾರು ಅಂತ ವಿಚಾರಿಸಿದ್ದಾರೆ. ಒಂದ್ ವೇಳೆ ಆದೀಶ್ವರ್ ಹೇಳ್ತಿರೋ ಬ್ರದರ್ ತಾಂಡವ್ ಅನ್ನೋದು ಗೊತ್ತಾದ್ರೆ ಕಾಮತ್ ಆದಿಗೆ ಮಹಾಸತ್ಯ ಗೊತ್ತಾಗುವಂತೆ ಮಾಡೋ ಸಾಧ್ಯತೆ ಇದೆ. ತಾಂಡವ್ ಬೇರೆ ಯಾರು ಅಲ್ಲ, ಭಾಗ್ಯ ಗಂಡ ಅಂತ ಹೇಳೋ ಸಾಧ್ಯತೆ ಇದೆ. ಈ ವಿಚಾರ ಗೊತ್ತಾದ್ರೆ ಆದೀಶ್ವರ್ ಹೇಗೆ ರಿಯಾಕ್ಟ್ ಮಾಡ್ಬೋದು ಅನ್ನೋ ಕ್ಯೂರಿಯಾಸಿಟಿ ವೀಕ್ಷಕರಲ್ಲಿದೆ. ಒಟ್ಟಿನಲ್ಲಿ ಮುಂಬರುವ ಎಪಿಸೋಡ್ಗಳಂತೂ ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ ಇಂದ ಕೂಡಿದೆ. ನಮಸ್ಕಾರ.